ಓಂ ಶ್ರೀ ಗುರುದೇವಾಯ ನಮಃ. ಎಸ್ ಜೆ ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ವೇದಾದ್ವಿಭಾಗಿನಿ ವ್ಯೋಮವತ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಸದ್ಗುರುಗಳನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಸಿದ್ಧಾರೂಢ ಯತೀವರಣ್ಯರ, ಜಗದ್ಗುರು ಶಿವಾನಂದ ಯತೀಶ್ವರರ ಕ್ಷೇತ್ರದ ಅಧಿಷ್ಠಾತೃ ದೇವತೆ ರಂಗನಾಥ ಸ್ವಾಮಿ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಪ್ರತಿ ವರ್ಷದಂತೆ ನಡೆಯತಕ್ಕಂತಹ ವೇದಾಂತ ಪರಿಷತ್ತದ 5ನೇ ದಿವಸದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳು, ಉಭಯ ಮಠದ ಪೀಠಾಧಿಪತಿಗಳು, ವಾಗ್ಮಿಗಳು, ಅನುಭವಿಗಳು, ಸದಾಕಾಲದಲ್ಲಿ ಶಾಸ್ತ್ರ ಚಿಂತನದಲ್ಲಿ ಜಗತ್ತಿನ ಓರೆಕೋರೆಗಳನ್ನು ತಿದ್ದುವುದರಲ್ಲಿ ಸಮರ್ಥರಾಗಿ ನಿಂತಹ ದಿಂಗಾಲೇಶ್ವರಪ್ಪಂಗಳವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಹಿರಿಯರಾದ ಪುಂಡ್ಲಿಕಪ್ಪ ಶಾಸ್ತ್ರೀಜಿಯವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಪೂಜ್ಯರಲ್ಲಿ, ಮಾತಾಜಿಯವರಲ್ಲಿ, ಕಲಾ ಬಳಗದವರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ದಿವಸ ಹೇಳಬೇಕಂದ್ರೆ ಹೆಂಗಾಗ್ಯದ ಅಂದರೆ 5 ದಿವಸದಾಗ 5 ನಿಮಿಷ 4 ದಿವಸ ಮಾತಾಡೀನಿ, 20 ನಿಮಿಷ ಮಾತಾಡೀನಿ 4 ದಿವಸದಾಗ. ಇವತ್ತು ಅಪ್ಪ ಅವ್ರು ಬಂದಾರ, ಭಾಳ ಮಾತಾಡೋಂಗಿಲ್ಲ. ಎಲ್ಲರೂ ಏನು ಮಾಡ್ಯಾರಂದ್ರೆ ಹಿಟ್ಟಿನ ಚೀಲ ನಾಯಿ ಹರಿದಂಗೆ ಮಾಡ್ಯಾರ, ಏನೂ ಉಳಿಸಿಲ್ಲ ಇದ್ರಾಗ. 4 ದಿನ ಕೇಳಿ ಕೇಳಿ ನಿಮ್ಮೂ ಕಿವಿ ಗಡಚು ಬಿದ್ದಾವು, ಬ್ರಹ್ಮಜ್ಞಾನವೂ ನಿಮಗೆ ಆಗೈತೆ ಅಂತ ನಾನು ಅನ್ಕೊಂಡೀನಿ. ಸಾಂಪ್ರದಾಯಿಕ ಅನುಸಾರವಾಗಿ ನಮ್ಮ ಯಾರು ಪಾಂಡುರಂಗ ಅವ್ರ ಹೆಸರು, ಅವ್ರ ಅಡ್ಡ ಹೆಸರು ಏನದು, ಆದಿಮನಿ ಪಾಂಡುರಂಗ ಅವರು ಹೇಳಿದ್ರು, ಅವರ ಸರಳ ಇದ್ದ ವಿಷಯ ಕೊಡ್ರಿ ಅಂತ. ಅದು ಹಿಂಗಿರ್ತದೆ, ಮೊದಲೆಲ್ಲ ಸರಳ ಇದ್ದು ಕೊಟ್ಕೊಂತ ಬಂದು ಕೊನೆಗೆ ಒಂದು ಜ್ಞಾನದ್ದು ಕೊಡಬೇಕಾಗಿರ್ತದೆ, ಅದು ನೇಮ. ಅದಕ್ಕಾಗಿ ನಾವು ಇವತ್ತೇನು ಮಾಡೀವಿ ಅಂದ್ರೆ ಪರಬೊಮ್ಮದ ಅರವಿನಿಂದ ಉರಿಜಾಣ್ಮೆಯುಂಟೆ. ಜಗತ್ತಿನೊಳಗೆ ಯಾರು ಶಾಣ್ಯರು, ಯಾರು ದೊಡ್ಡವರು, ಯಾರು ಏನನ್ನು ಮಾಡಬೇಕಾದದ್ದನ್ನು ಮಾಡಿದವ್ರಿಗೆ ಏನಂತಾರೆ ಅಂದ್ರೆ ಜಾಣರು ಅಂತ ಕರೀತಾರೆ. ಏಸು ಸರ್ವೇಷು ಭೂತೇಷು ಗೂಢ ಆತ್ಮ ನ ಪ್ರಕಾಶತೆ. ಈ ಶರೀರದಲ್ಲಿ ಒಂದು ಆತ್ಮ ಅಂತದೆ, ಅದು ಹೆಂಗದ ಅಂದ್ರೆ ಯಾರಿಗೆ ಕಾಣದಂಗದ. ಅದನ್ನು ತಿಳ್ಕೊಳ್ಳೋದಕ್ಕನ ಏನಂತಾರ ಅಂದ್ರೆ ಆತ್ಮವಿದ್ಯಾ ಅಂತಾರ, ಬ್ರಹ್ಮವಿದ್ಯಾ ಅಂತ ಕರೀತಾರೆ. ನಾವು ನೀವೆಲ್ಲರೂ ಏನನ್ನು ತಿಳಿಬೇಕಾಗ್ಯದ, ಏನನ್ನು ತಿಳಿದ್ರೆ ನಮ್ಮ ದುಃಖ ನಿವೃತ್ತಿ ಆಗ್ತದೆ. ದುಃಖದಲ್ಲಿ ಅನೇಕ ದುಃಖಗಳು, ಶಾಶ್ವತವಾಗಿ ದುಃಖ ನಮಗೆ ಆಗಬಾರದಂದ್ರೆ ಏನನ್ನು ತಿಳಿಬೇಕು ಅಂತ ಕೇಳಿದ್ರೆ ಏಕವಿಜ್ಞಾತೇನ ಸರ್ವವಿಜ್ಞಾತಂ. ಒಂದನ್ನು ತಿಳಿದ್ರೆ ಎಲ್ಲನೂ ತಿಳಿದಂಗಾಗಿರಬೇಕು. ಮರಾಠಿಯಾಗ ಒಂದು ಮಾತು ಹೇಳ್ತಾರೆ, ಪಲ್ಲೆ ಸೇ ಪಕಡೆ ತೋ ಸಬ್ ವಸ್ತ್ರ ಔತಾ ಹೈ ಅಂತ. ಒಬ್ಬಾಕೆ ಹೆಣ್ಮಗಳು ಹೊಳೆಯಾಗ ಬಟ್ಟೆ ತೊಳಿಲಿಕ್ಕೆ ಹೋಗಿದ್ಲು, ಸೀರೆ ಹರ್ಕೊಂಡು ಹೊಂಟಿತ್ತು.
ಆಕೆ ಒಂದು ಚುಂಗ ಹಿಡಿದ ಜಗ್ಗಿಲು 3 ಚುಂಗ ತಾನ ಹೆಂಗೆ ಬಂತು? ಏಕ ವಿಜ್ಞಾತೇನ ಸರ್ವ ವಿಜ್ಞಾತಂ. ಇದೆಲ್ಲ ಉದ್ದಾಲಕರು ಶ್ವೇತಕೇತುಗೆ ಕೇಳಿದ ಪ್ರಶ್ನೋತ್ತರ ಮಾಲಿಕೆ. ಅದು ಹೇಳಕ್ಕೆ ಸಮಯ ಇಲ್ಲ ನಿಮಗೆ. ಏನನ್ನ ತಿಳಿಬೇಕಾಗ್ಯದಂದ್ರೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಂಗಾಗಿರ್ಬೇಕು. ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತತ್ವಿನ ಜನ್ಮ ಕೋಟ್ಯಾದಿ ಬಂಧಚ್ಛೇದೋ ನ ವಿದ್ಯತೆ. ಎಲ್ಲಿ ಮಠ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನಾವು ತಿಳಿಯಂಗಿಲ್ಲೋ ಅಲ್ಲಿ ಮಠ ಹುಟ್ಟುವುದು ಸಾವುದು ನಮಗೆ ಬಿಡಂಗಿಲ್ಲ. ಹುಟ್ಟುವಾಗೇನು ದುಃಖ ಐತೇನು ಸುಖ ಐತ್ರಿ? ಒಂದು ಕೂಸರ ಅವ್ವನ ಹೊಟ್ಟೆಯಾಗಿದ್ದ ಹೊರಗೆ ಬರುವಾಗ ನಕ್ಕೋತ ಬಂದೈತೇನು? ಒಬ್ಬೇಕ್ಯಾರ ತಾಯಿ ಮಕ್ಕಳಿಗೆ ಜನ್ಮ ಕೊಡುವಾಗ ನಕ್ಕಾಳೇನು? ಅವ್ವನೂ ನಕ್ಕಿಲ್ಲ, ಕೂಸನೂ ನಕ್ಕಿಲ್ಲ. ಜನ್ಮ ಅನ್ನೋದು ದುಃಖ ಅದ, ಮರಣ ಅನ್ನೋದು ದುಃಖ ಅದ. ಜನ್ಮ ಮರಣ ಮಧ್ಯದಲ್ಲಿ ಏನೈತಲ್ಲ, ನಾವು ಆನಂದ ಇರಾಕ ಸಾಧ್ಯ ಏನಪ್ಪ ಅಂತ ಕೇಳಿದ್ರೆ ಇರಂಗಿಲ್ಲ. ಇಷ್ಟು ಮಂದಿ ಎಲ್ಲ ಕೂಡಿವಲ್ಲ, ಒಬ್ಬರ ಆರಾಮದಿವಂತ ಹೇಳೋರು ಸಿಗಂಗಿಲ್ಲ. ಎಲ್ಲರದು ಒಂದೊಂದು ಥರ ದುಃಖ ಇರ್ತದೆ. ಈ ದುಃಖ ಬೇಡಾಗಿತ್ತು ಅಂದರೆ ಏನು ಮಾಡ್ಬೇಕಂದ್ರೆ, ಯಾವುದು ಆತ್ಮ ಯಾವುದು ಅನಾತ್ಮ, ಯಾವುದು ಶಾಶ್ವತ ಯಾವುದು ಅಶಾಶ್ವತ. ಈ ದೇಹದೊಳಗೆ ಆತ್ಮ ಐತೆಲ್ಲ ಅದು ಶಾಶ್ವತ, ಅದು ಎಂದೂ ನಾಶ ಆಗಂಗಿಲ್ಲ, ಎದರಿಂದನೂ ನಾಶ ಆಗಂಗಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೇನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮ ಏನದ ಅಂತ ಕೇಳಿದ್ರೆ, ಗಾಳಿಯಿಂದ ಹಾರಿಸ್ಲಿಕ್ಕಾಗಂಗಿಲ್ಲ, ನೀರಿನಿಂದ ತೊಯ್ಸ್ಲಿಕ್ಕಾಗಂಗಿಲ್ಲ, ಬೆಂಕಿಯಿಂದ ಸುಡಾಕಾಗಂಗಿಲ್ಲ. ಹಂಗ್ಯಾಕಂತೀರಿ? ಮೊನ್ನೆ ನಮ್ಮ ಅಜ್ಜನ ಸುಟ್ಟು ಬಂದೀವಲ್ಲ ಅಂತೀರೇನು? ಮತ್ತೆ ಏನು ಅಜ್ಜನ ಸುಟ್ಟಿರಿ, ಏನು ಶರೀರ ಸುಟ್ಟಿರಿ? ಒಂದಿಟ್ಟು ಬಿಟ್ಟು ಬಿಡ್ತೀನಿ, 1 ನಿಮಿಷ. ಹಂಗಾರೆ 20 ನಿಮಿಷ 4 ದಿನದಾಗ ಮಾತಾಡಿವಂದ್ರೆ ನೀವು 1 ತಾಸು 5 ತಾಸು ತೊಗೊಂತೀರಿ ಅಂದಿರಿ. ಅಪೋಳು ಇರ್ಲಿಕ್ಕೆ ತೊಗೊಳ್ಳೋ ಪೈಕಿನ ನಮ್ಮದು ತಲೆನ ಕೆಟ್ಟು ಹೋಗೈತಿ. ಏನು ಮಾಡೋದು ನಿಮ್ಮ ಸಲುವಾಗಿ? 4 ತಾಸು ಕಾಲು ಬಾಯಿ ಹಂಗೆ ಕುಂತು 5 ನಿಮಿಷ ಮಾತಾಡಿ ಹೋಗೋದಂದ್ರೆ ಮತ್ತು ಹ್ಯಾಂಗಾಗಬಾರ್ದು, ಹೌದಿಲ್ಲ? ಏನು ನಮ್ಮ ಅಜ್ಜನ ಮೊನ್ನೆ ಸುಟ್ಟು ಬಂದೀವಲ್ಲ ಅಂತ ನೀವಂದ್ರೆ ಏನು ಅಜ್ಜನ ಸುಟ್ಟಿರಿ, ಏನು ಅಜ್ಜನ ಶರೀರ ಸುಟ್ಟಿರೋ? ಒಂದು ಸ್ವಲ್ಪ ತಲೆ ಓಡಿಸ್ರಿ, ಹೊತ್ಕೊಂಡು ಅಡ್ಡಾಡಬೇಡ್ರಿ ಕಿರೀಟ್ ಹಾಕ್ಕೊಂಡಂಗೆ. ಹಂಗೆ ಬರೀ ಕತೆ ಕೇಳಿ ಹಾಡ ಕೇಳಿ ಜಿಗಿದಾಡಿ ನಿಮಗಿಂತ ಹೆಚ್ಚಿಗೆ ಡ್ಯಾನ್ಸ್ ಮಾಡೋರು ಪಕ್ಕ ಮಾಡ್ತಾರೆ. ಅದನ್ನು ನೋಡಿದ್ರೆ ಏನು ಮುಕ್ತಿ ಆಗ್ತೈತೆ ನಿಮಗೆ? ಬರೇ ನಕ್ಕ ಏನು ಮಾಡೋರು? ನಕ್ಕ ಇಲ್ಲಿಗೆ ಬಂದದ ನಿಮ್ಮ ಪರಿಸ್ಥಿತಿ. ಒಂದಿಟ್ಟು ವಿವೇಕಿಗಳಾಗಬೇಕು. ಎಲ್ಲಿ ತನಕ ವಿವೇಕ ನಿಮ್ಮಲ್ಲಿ ಬರಂಗಿಲ್ಲ ಅಲ್ಲಿ ತನಕ ಹುಟ್ಟು ಸಾಯಿ ಹೋಗಂಗಿಲ್ಲ. ಇದೊಂದು ಮಾನವ ಶರೀರ ಶ್ರೇಷ್ಠ ಅದ. ಬರೇ ನಗಾಕ ಹಾಳು ಮಾಡಿ ಹೋಗಿ ಮುಂದೆ ಏನು ಮಾಡೋದು? ಅದು ಇದೇ ಹೊಳೆ ಬರ್ತೈತೆ ಅಂತ ನೇಮಿಲ್ಲ. ಅಜ್ಜನ ಸುಟ್ಟಿರೋ ಏನೋ ದೇಹ ಸುಟ್ಟಿರೋ? ಏನೋ ದೇಹ ಸತ್ತೈತೆ, ಏನು ಅಜ್ಜ ಸತ್ತಾನ? ಯಾರು ಸತ್ತಾರ? ಅಜ್ಜ ಸತ್ತಾನ, ದೇಹ ಸತ್ತೈತೆ. ಅಜ್ಜನ ಸತ್ತಾನಂತ ತಿಳ್ಕೊರಿ. ನಿಮ್ಮ ಲೆಕ್ಕದಾಗ ಅಜ್ಜನ ಸತ್ತಾನಂತ ತಿಳ್ಕೊರಿ. ಆದ್ರೆ ಅಜ್ಜನ ಪುಣ್ಯತಿಥಿ ಮಾಡುವಾಗ ಒಂದು ಲೆಟ್ರ್ ಮಾಡ್ತೀರಿ, ಒಂದು ಕಾರ್ಡ್ ಮಾಡ್ತೀರಿ. ಏನಂತೀರಿ? ನಮ್ಮ ಅಜ್ಜ ಇಂಥ ದಿನ ಬ್ರಹ್ಮಲೀನಾದ, ಲಿಂಗೈಕ್ಯನಾದ, ಶಿವಾಧೀನನಾದ, ಅವನ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಎಲ್ಲರೂ ಬರ್ರಿ ಅಂತ ಕೊಟ್ಟು ಬರ್ತೀರಲ್ಲ. ಹಂಗಾರೆ ಅಜ್ಜ ಅದಾನ ಏನು ಸತ್ತಾನ? ಗೊತ್ತಾಕೈತೆ ನಿಮಗಿದು? ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಯಾರು ಸತ್ತಿಲ್ಲ? ಯಾರು ಸತ್ತಿಲ್ಲ? ಅವನ ಆತ್ಮ
ಸತ್ತಿಲ್ಲ. ಹಂಗಾರ ದೇಹ ಸತ್ತದ. ಆತ್ಮ ಏನದ ಅಂತ ಕೇಳಿದ್ರ ಅದು ಶಾಶ್ವತದ. ಆತ್ಮ ಯಾವಾಗಲೂ ಇರ್ತೈತೆ ಅಂತ ತಿಳ್ಕೊಳ್ಳೋದು ಬ್ರಹ್ಮಜ್ಞಾನ ನೋಡು. ದೇಹ ಏನದ, ಇದು ಇಲ್ಲದಂಗೆ ಆಗ್ತದ, ಇದು ಇಲ್ಲದ್ದನ, ಇದು ಇಲ್ಲದಂಗೆ ಆಗ್ತದ. ಘಟಾಕಾಶ ಮಠಾಕಾಶ ಮಹಾಕಾಶ ಪ್ರತಿಷ್ಠಿತವು ಏವಮ್ಮಯ ಚಿದಾಕಾಶ ಜೀವೇಶವು ಪರಿಕಲ್ಪಿತವು. ಹೆಂಗ ಘಟ ಕೊಡ ಒಡೆದ ಹೋದ್ರೆ ಕೊಡದಾಗಿನ ಆಕಾಶ ಹೋಗಂಗಿಲ್ಲೋ, ಮಠ ಬಿಚ್ಚಿದ್ರೆ ಮಠದಾಗಿನ ಆಕಾಶ ಹೆಂಗೆ ಬಿಚ್ಚಾಕ ಬರಂಗಿಲ್ಲೋ, ಈ ದೇಹ ಬಿದ್ರೆ ಈ ದೇಹದೊಳಗಿನ ಆತ್ಮ ಅದು ಸಾಯಂಗಿಲ್ಲ, ಯಾವಾಗಲೂ ಇರ್ತದೆ. ನೀವು ಅಂತಿರ್ತೀರಲ್ಲ ಹೊಳ್ಳಿ ಹುಟ್ಟಿವ ಅಂತೀರಿ. ಹುಟ್ಟಿವ ಅನ್ಬೇಕಾದ್ರೆ ದೇಹನೇ ಆತ್ಮ ಅಂದರೆ ಹೆಂಗೆ ಹುಟ್ಟಿ ಬರ್ತದೆ? ಮಣ್ಣಾಗ ಮಣ್ಣಾಗಿ ಹೋಗ್ಯದ, ಬೆಂಕಿಯಾಗಿ ಬೆಂಕಿಯಾಗಿ ಹೋಗ್ಯದ, ನೀರಾಗ ತೇಲ್ಕೊಂಡು ಹೋಗ್ಯದ. ತೇಲ್ಕೊಂಡು ಹೋದಂಥ ಬೂದಿ ಹೊಳ್ಳಿ ದೇಹ ಆಕೈತೇನೋ? ಆಗೋದಿಲ್ಲ. ಹಂಗಾರೆ ಯಾವುದು ಸಾಯೋದಿಲ್ಲ ಅಂದ್ರೆ ಆತ್ಮ ಸಾಯೋದಿಲ್ಲ. ಆ ಆತ್ಮ ನಾನಂತ ತಿಳ್ಕೊಳ್ಳೋದನ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಇವತ್ತಿನಿಂದ ಗಟ್ಟಿ ಹಂಗೆ ತಿಳ್ಕೊರಿ. ವ್ಯವಹಾರದಾಗ ಸಾಕಷ್ಟು ಹೇಳ್ಬೇಕು ನಿಮಗೆ. ಒಂದು ಹುಡುಗನ್ನ ಇದೊಂದು ಮಾತು ಹೇಳಿಬಿಡ್ತೀನಿ ನಿಮಗೆ. ಒಂದು ಹುಡುಗನ್ನ ಚಂದ ನೋಡಿ ಲಗ್ನ ಆಗಿರ್ತಾಳೆ ಹುಡುಗಿ. ನಿಮಗೆ ತಿಳಿಯಂಗೆ ಹೇಳಬೇಕಲ್ಲ. ಬೆಳ್ಳಗದನ, ತೆಳ್ಳಗದನ, ನೆಟ್ಟಗದನ, ಚಂದದನ, ಹಂಗೆ ಹಲ್ಲ, ಹಿಂಗೆ ಮೂಗ. ಅವೇನು ಮೂಗು ಚಲೋ ಐತಿ ಅಂದ್ರೆ ಮೂಗನ್ಯಾಗಿಂದ ನೋಡಿರಂಗಿಲ್ಲ, ಬರೀ ಮೂಗು ನೋಡಿರ್ತೀರಿ. ಹರಿಯದಾಗ ಹಂದಿ ಚಂದ ಕಾಣ್ತಂತ. ಹಂದಿ ಮಂದಿ ಚಂದ ಕಾಣೋದೇನು ದೊಡ್ಡ ಮಾತು. ಏನು ಹರೆ ಇದ್ದಾಗ ಹಂದಿ ಸಹಿತ ಗುಂಡು ಎತ್ಕೊಂಡು ಮುದ್ದಾಡಂಗೆ ಕಾಣಿಸ್ತದೆ. ಮುದಕ್ಕಾದ್ರೆ ಸ್ವಾಮಿ ಜೋಳಿಗೆಗತ್ತೆ ಜೋತಾಡಕತ್ತೈತೆ ನೋಡಿ. ಶರೀರದ ಸ್ವಭಾವ ಇದು. ವಾಸಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಣಾತಿ ನರೋಪರಾಣಿ. ಶರೀರದ ಸ್ವಭಾವ ಹಿಂಗದೆ. ಹುಡುಗನ ಲಗ್ನ ಆಗಿರ್ತಾಳೆ. ಏನು ನೋಡಿ ಆಗಿರ್ತಾಳೆ ಅಂದ್ರೆ ಅವನ ಕಣ್ಣು ನೋಡಿ ಆಗಿರ್ತಾಳೆ, ಅವನ ಮೂಗು ನೋಡಿ ಆಗಿರ್ತಾಳೆ, ಅವನ ಮಾರಿ ನೋಡಿ ಆಗಿರ್ತಾಳೆ. ಹುಡುಗ ಚಂದದನ, ಅವನ ಅಕ್ಕಿನಂತಾಗಿರ್ತಾಳೆ. ಅಕಸ್ಮಾತ್ ಹುಡುಗ ಹೋಗಿ 4 ವರ್ಷ ಬಾಳೆ ಮಾಡೋದ್ರಾಗ ಅವ ಸತ್ತ ಅಂದ್ರೆ ಅವನ ಗಾಡಿ ಕುಂದರ್ಸಿ ಅಳುವಾಗ ಹಿಂಗೆ ಅಳ್ತಾಳೆ ಹುಡುಗಿ. ಎಲ್ಲಿ ಬಿಟ್ಟು ಹೋದೆವು ಮಾರಾಯ ಅಂತ ಕೇಳಿರಿಲ್ಲದ ನೀವೆಲ್ಲ. ಅದ್ರಾಗ ಪುರೋಹಿತ ಬಂದು ಹೇಳ್ತಾನೆ, ತಂಗಿ ಆಮೇಲೆ ಬಿಟ್ಟು ಹೋಗ್ಯಾನ, ಇಲ್ಲ ಕುಂತಾನಲ್ಲ ಗಾಡಿಗೆ ಅಂತ. ಆಕೆ ಹೇಳ್ತಾಳ, ಇವ್ ಕುಂತಾವ ಅಲ್ರಿ ಗಂಡ, ಹೋದವ ಗಂಡ. ಏನ ಒಳಗಿದ್ದ ಆತ್ಮನನ್ನು ನೋಡಿ ಲಗ್ನ ಆಗ್ಯಾಳೋ, ಏನು ತೋರುವ ಶರೀರ ನೋಡಿ ಲಗ್ನ ಆಗ್ಯಾಳೋ? ಎಲ್ಲರಿಗಿನ ಬ್ರಹ್ಮಜ್ಞಾನ ಐತ್ರಿ, ಎಲ್ಲರಿಗೆ ಅದರ ಅರೋಧ. ಆದ್ರೆ ಇದ್ದಾಗನ ಒಳಗಿನ ಆತ್ಮ ಗಂಡ ಅಂತ ತಿಳಿದಿದ್ರೆ ಕರಗಿದ್ರು ಹಾಕಿದ್ಲಕ್ಕೆ. ಮೊದಲು ಏನು ತಿಳಿದಾಳ? ದೇಹ ಈ ಶರೀರ ಗಂಡ ಅಂತ ತಿಳಿದ್ಲು. ಬಿಟ್ಟು ಹೋದ ಮೇಲೆ ಆತ್ಮ ಗಂಡ ಅಂತ ತಿಳಿದೆಲ್ಲ. ನೀ ಆತ್ಮಕ್ಕೆ ಗಂಡ ಅಂತ ತಿಳ್ಕೊಂಡು ಶರೀರ ಇದ್ದಾಗನ ತಿಳಿ ಬ್ರಹ್ಮಜ್ಞಾನ. ಈ ದೇಹ ಬಾಲ್ಯದಲ್ಲಿ ಹುಡುಗ ಅಂದ್ಕೊಂಡೆ, ಯೌವನದೊಳಗೆ ನಾ ತರುಣ ಅನ್ಕೊಂಡೆ, ಮುಪ್ಪಿನೊಳಗೆ ನಾ ಮುದುಕ ಅನ್ಕೊಂಡೆ, ಸಾವಿನೊಳಗೆ ನಾ ಸಾಯ್ತೀನಿ ಅನ್ಕೊಂಡೆ. ಇದು ಮುಪ್ಪ, ಯೌವನ, ಬಾಲ್ಯ, ಕಿಶೋರಿ ಇದೆಲ್ಲ ದೇಹಕ್ಕೆ ಬಂದೈತೆ ವಿನಃ ಆತ್ಮಕ್ಕೆ ಬಂದಿಲ್ಲ. ಆತ್ಮ ಏನದ ಅಂತ ಕೇಳಿದ್ರೆ ನಿತ್ಯ ಶಾಶ್ವತ ಪರಿಪೂರ್ಣ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಏನು ಮಾಡುತ್ತದ ಅಂದ್ರೆ ಈ ಶರೀರ ಹೆಂಗೆ ಅಂಗಿ ಹರಿದ ಒಗದೈತೆಲ್ಲ ಆತ್ಮ ಆದರೂ ಕೂಡ ಇಂಥ ಅನೇಕ ದೇಹಗಳನ್ನು ನಾಶ ಮಾಡ್ಕೊತ ಬಂದದ. ಆತ್ಮ ಶಾಶ್ವತದ, ಅದುವೇ ನಾನು ಅಂತ ತಿಳ್ಕೊಳ್ಳೋದಕ್ಕೆ ಏನಂತಾರಂದ್ರೆ ಇದಕ್ಕೆ ಬ್ರಹ್ಮಜ್ಞಾನ ಅಂತ ಕರೀತಾರ. ಆ ಬ್ರಹ್ಮಜ್ಞಾನ ಒಂದನ್ನು ತಿಳಿಲಾರದೆ ಬೇಕಾದ ಕಲಿ, ಬೇಕಾದ ಮಾಡು, ನೀ ಬೇಕಾದ ಮಜಾನ ಆದೀತೇ ವಿನಃ ನಿನ್ನ ಜೀವನ ಅನ್ನತಕ್ಕಂಥದ್ದು ಸಾರ್ಥಕ ಆಗೋದಿಲ್ಲ. ನಿನ್ನ ಜೀವನ ಸಾರ್ಥಕ ಆಗೋದು ಯಾವುದು ಅಂದ್ರೆ ಮನುಜ ಕುಲದ ಜನನದ ಲಾಭ ಆಗೋದು ನಾನಾರಂದು ತಿಳಿಯುವುದು ಅಂತ ಹೇಳಿದ್ದಾರೆ. ಹಂಗೆ ಬ್ರಹ್ಮಜ್ಞಾನ ಮಾಡ್ಕೊಳ್ಳಾರ್ದನ ಶಗನ್ಯಾಗ 1000 ಹುಳ ಹುಟ್ಟಿದಂಗೆ ಸಾಯೋದು, ತಿನ್ನೋದು, ಮತ್ತು ಸಾಯೋದು, ಮತ್ತು ಹುಟ್ಟೋದು ಇಂಥದ್ದು ಆಗಬಾರ್ದಂಥ ಶ್ರೀಮಂಡಿಜುಗನ ಶಿವಯೋಗಿಗಳು ಕರುಣಾಮಯಿಗಳು ಪರಬ್ರಹ್ಮ ವಸ್ತುವಿನನ್ನು ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ತಿಳಿದುಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರು
ಗುರುದೇವ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ರಕ್ಷಿಸಲೆಂದು ಹಾರೈಸಿ ಎರಡು ವಾಕ್ಯಗಳನ್ನು ಸದ್ಗುರುಗಳ ಚರಣ ಕರ್ಪಿಸಿ ವಿಷಯಕ್ಕೆ ನಾವು